ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಜೀವ ಬೆದರಿಕೆ ಹಾಕಲಾಗಿತ್ತಂತೆ. ಪ್ರಕರಣದ A13 ಸತ್ಯನಾರಾಯಣ್ ವರ್ಮಾರಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಅವರು ಕೊಲೆ ಮಾಡುವಂತಹ ಸಾಧ್ಯತೆ ಇದೆ, ಯಾವುದೇ ಹೇಳಿಕೆ ನೀಡದಂತೆ ಜೀವ ಬೆದರಿಕೆ ಕೂಡ ಹಾಕಿದ್ರು. ಹೀಗಾಗಿ ಜೈಲಿನಲ್ಲಿಯೂ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. SIT ಮುಂದೆ ಹೇಳಿಕೆ ನೀಡಿರುವ A13 ಸತ್ಯನಾರಾಯಣ್ ಕೊಲೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ದೂರು ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು, ಬಾಗಿದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದೊಡ್ಡ ಹಗರಣದ ಕುರಿತಂತೆ. ಈಗ ಜೀವ ಬೆದರಿಕೆ ಆರೋಪ ಕೂಡ ಮಾಜಿ ಸಚಿವರ ವಿರುದ್ಧ ಕೇಳಿ ಬರ್ತಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್. ಪ್ರಕರಣದ A13 ಆರೋಪಿ ಮಾಡ್ತಾ ಇರುವಂತಹ ಈ ಆರೋಪ ಏನು, ಇದರ ಬಗ್ಗೆ ಯಾವ ರೀತಿಯಾಗಿ ಆ ಅರ್ಜಿಯಲ್ಲಿ ಕಂಟೆಂಟ್ ಅನ್ನ ಉಲ್ಲೇಖ ಮಾಡಿದ್ದಾರೆ ಅಂತ? ಸಭಾ ಈಗಾಗಲೇ ಆರೋಪಿ ಅಂದ್ರೆ ವಾಲ್ಮೀಕಿ ನಿಗಮದ ಒಂದು ಹಗರಣ ಏನಿದೆ, ಆ ಹಗರಣದ 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಅರ್ಜಿಯಲ್ಲಿ ನನಗೆ ಜೀವ ಬೆದರಿಕೆ ಇದೆ, ಹಾಗಾಗಿ ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಆ ಒಂದು ಕಂಪ್ಲೀಟ್ ಆಗಿ ಆ ಅರ್ಜಿಯಲ್ಲೂ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿರುವಂಥದ್ದು 13ನೇ ಆರೋಪಿ ಆಗಿರುವಂತಹ ಸತ್ಯನಾರಾಯಣ ವರ್ಮಾ ಅವರು SIT ಅಧಿಕಾರಿಗಳ ಮುಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಈ ಮಾಹಿತಿಯನ್ನ ಕೊಟ್ಟ ನಂತರ ನಾಗೇಂದ್ರ ಅಂದ್ರೆ ಮಾಜಿ ಸಚಿವ ನಾಗೇಂದ್ರ ಹಾಗೆ ಅವರ ಬೆಂಬಲಿಗರು ಕರೆ ಮಾಡಿ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನ ಕೊಡಬಾರ್ದು, ಜೊತೆಗೆ ಈಗಾಗಲೇ ಏನು ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ SIT ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ನೀಡಿದ್ದೆ, ಇದಕ್ಕಾಗಿ ನನಗೆ ಬೆದರಿಕೆ ಆಗ್ತಾ ಇದ್ದಾರೆ, ಜೊತೆಗೆ ಯಾವುದೇ ಹೇಳಿಕೆಯನ್ನ ಕೊಡದಂತೆ ನನಗೆ ವಾರ್ನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ರಕ್ಷಣೆಯನ್ನ ಕೊಡಬೇಕು, ಮುಂದಿನ ಹಂತದಲ್ಲಿ ನಾನು ಜೈಲಿಗೆ ಹೋದಾಗ್ಲೂ ಕೂಡ ಅಂದ್ರೆ ಈಗ ಏನು ಜೈಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ನನಗೆ ಅಲ್ಲಿ ಜೀವ ಬೆದರಿಕೆ ಇದೆ, ಹಾಗಾಗಿ ನನಗೆ ಎಲ್ಲಾ ಕಡೆಯಲ್ಲೂ ಕೂಡ ರಕ್ಷಣೆ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅವರಿಂದ ಮಾಜಿ ಸಚಿವ ನಾಗೇಂದ್ರ ಹಾಗೆ ಬೇರೆ ಆರೋಪಗಳಿಂದ ನಮ್ಗೆ ಜೀವ ಬೆದರಿಕೆ ಇದೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನೆಕ್ಕುಂಟೆ ನಾಗರಾಜ್ ಅಂದ್ರೆ ಆ ಒಂದು ನಿಗಮಕ್ಕೆ ಯಾರು ಜಾಗವನ್ನ ಕೊಡಿಸ್ತಾ ಇದ್ರು, ಅಂದ್ರೆ ಕಡಿಮೆ ಬೆಲೆಗೆ ಜಾಗವನ್ನ ಖರೀದಿ ಮಾಡಿ ಅದಾದ ನಂತರ ನಿಗಮಕ್ಕೆ ಏನು ಜಾಗವನ್ನ ಮಾರಾಟ ಮಾಡಿಕೊಡ್ತಾ ಇದ್ದ ನೆಕ್ಕುಂಟೆ ನಾಗರಾಜ್, ಈತನ ಮುಖಾಂತರವೇ ಆ ಎಲ್ಲಾ ಒಂದು ಕಂಪ್ಲೀಟ್ ದಂಧೆ ನಡೀತಾ ಇದ್ದಿದ್ದು. ಆತ ಎಲ್ಲ ಒಂದು ಕಡೆ ಸತ್ಯನಾರಾಯಣ ವರ್ಮಾ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ, ಜೊತೆಗೆ ನೆಕ್ಕುಂಟೆ ನಾಗರಾಜ್ ಅವರ ಹೆಸರು ಹೇಳಿದ್ದಕ್ಕೆ ಆತ ಎಲ್ಲ ಒಂದು ಕಡೆ ಜೀವ ಬೆದರಿಕೆಯನ್ನ ಹಾಕಿ ಜೊತೆಗೆ ಹಲ್ಲೆಗೆ ಯತ್ನಿಸಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಆ ಒಂದು ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಈ ನೆಕ್ಕುಂಟೆ ನಾಗರಾಜ್ ಏನಿದ್ದಾನೆ, ಈತನನ್ನ ಅಧಿಕಾರಿಗಳು ಅರೆಸ್ಟ್ ಮಾಡಕ್ ಹೋದಾಗ ಅಥವಾ ಪೊಲೀಸರು ಅರೆಸ್ಟ್ ಮಾಡಕ್ ಹೋದಾಗ ಕೂಡ ಅವರ ಮೇಲೆ ದರ್ಪವನ್ನ ಮೆರೆದಿದ್ದ, ಜೊತೆಗೆ ಅವರನ್ನ ಏನು ಅವ್ರಿಗೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ಕೂಡ ಈತ ಮಾಡಿರ್ತಾನೆ. ಜೊತೆಗೆ 13ನೇ ಆರೋಪಿ ಸತ್ಯನಾರಾಯಣ ವರ್ಮಾಗೂ ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನೋ ಮಾಹಿತಿಗಳು ಕೂಡ ಈಗ ಹೊರಬೀಳ್ತಾ ಇದೆ. ಹಾಗಾಗಿ ಸದ್ಯ ಸತ್ಯನಾರಾಯಣ ವರ್ಮಾ ಅವರು ರಕ್ಷಣೆಯನ್ನ ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.